ಸ್ವಾಮಿ ಕೊರಕಚ್ಚ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಇರ್ಬೋದು, ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವಂದ್ರೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ಬೋದು. ಅವರ ಮನಸ್ಸಿನಲ್ಲಿ ಏನುಂಟಂತ ನೋಡುವ. ಇದು ಪರ್ಸ್ನಲ್ ರೀಡಿಂಗ್ ಆಗಿರಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ, ಕಮೆಂಟಲ್ಲಿ ಹೇಳಿ. ಹಾಗೆಯೇ ಯಾರಿಗಾದರೂ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಬೇಕು ಅಂದರೆ, ಅಥವಾ ಏನೋ ಒಂದು ನಿಮಗೆ ಸಮಸ್ಯೆ ಆಗ್ತಾ ಉಂಟು, ಪದೇ ಪದೇ ಹೆಲ್ತ್ ಅಬ್ಸೆಂಟ್ ಆಗ್ತಾ ಉಂಟು, ಅಥವಾ ತುಂಬ ಭಯ, ಆತಂಕ, ಒತ್ತಡ ಆಗ್ತಾ ಉಂಟು ಅಂದರೆ ಹೇಳಿ ಕಮೆಂಟಲ್ಲಿ. ಎನರ್ಜಿ ಪಾಸ್ ಮಾಡಿ ನಾನು ನಿಮಗೆ ಬ್ರಾಸ್ಲೈಟ್ ಕೊಡುತ್ತೇನೆ. ಪಾಸಿಟಿವ್ ಆಗಿರಿ. ಪರ್ಸ್ನಲಿ ನಿಮ್ಗೆ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ನೀವು ನನ್ನ ಜೊತೆ ಏನು ಬೇಕಿದ್ರೂ ಶೇರ್ ಮಾಡ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹೆಸಿಟೇಟ್ ಮಾಡಬೇಡಿ. ನಿಮ್ಮ ಸಿಚುವೇಶನನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಎನರ್ಜಿ ಲೆವೆಲ್ ನೋಡಿಬಿಟ್ಟು ನಾನು ನಿಮಗೆ ಪರಿಹಾರ ಕೂಡ ಹೇಳ್ತೇನೆ. ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು, ಹಾಗೆ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಕ್ರಿಸ್ಟಲ್ ಅಂತ ಹೇಳ್ಬೋದು. ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. 100% ನಿಮ್ಮ ಎನರ್ಜಿ ಪಾಸ್ ಮಾಡಿ ಅದು ಕೊಡುತ್ತೇನೆ ನಾನು. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪಾಸಿಟಿವ್ ಆಗಿರಿ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯದಲ್ಲಿ ಕೆಲವೊಂದು ಮನಸ್ತಾಪಗಳಾಗಿದೆ ಅಲ್ವಾ, ಕೆಲವೊಂದು ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವಿಲ್ಲ ಏನೂ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ಸರಿಯಾಗಿ ಆಲೋಚನೆ ಮಾಡಿ. ಕೆಲವೊಂದು ಸಲ ನೀವು ಸಿಲ್ಲಿ ಅಂತ ಭಾವಿಸಿದಂತಹ ಎಷ್ಟೋ ವಿಷಯಗಳಲ್ಲಿ ಸಮಸ್ಯೆಗೆ ಕಾರಣ ಆಗಿಬಿಟ್ಟಿದೆ ಅಲ್ಲ. ಪ್ರೀತಿಯಲ್ಲಿ ಬಿರುಕು ಮೂಡಿಸಿದೆ. ಕೆಲವೊಂದು ಸಲ ನೀವು ಅರ್ಥ ಮಾಡ್ಕೊಳ್ಳದೆ, ಅಥವಾ ಏನೋ ಒಂದು ಟೆನ್ಷನಲ್ಲಿ, ಅಥವಾ ಯಾವುದೋ ಒಂದು ಮನಸ್ಥಿತಿಯಲ್ಲಿ ನೀವೇನೋ ಹೇಳ್ತೀರಾ, ಅದು ನಿಮ್ಮ ವ್ಯಕ್ತಿಗೆ ತುಂಬ ನೋವು ಕೊಡುತ್ತೆ, ಅಥವಾ ಆ ವ್ಯಕ್ತಿಯನ್ನು ಅಲೋನ್ ಆಗಿರುವಂತಹ ಫೀಲಿಗೆ ತಳ್ಳುತ್ತೆ. ನಾನು ಇಷ್ಟಪಟ್ಟಂತಹ ಹುಡುಗಿ, ಅಥವಾ ನಾನು ಪ್ರೀತಿ ಮಾಡಿದಂತಹ ಹುಡುಗ ಈ ಥರ ಒಂದು ಮಾತನ್ನು ಯಾವ ಥರ ಹೇಳಿದರು. ಇವರು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಳ್ಳೋದಾ? ಅವ್ರಿಗೆ ತುಂಬ ಬೇಸರ ಆಗಿದೆ. ಕಣ್ಣೀರು ಕೂಡ ಹಾಕಿದ್ದಾರೆ ಕೆಲವರು, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ಸೈಲೆಂಟಾಗಿ ನಿಮ್ಮಿಂದ ದೂರ ಆಗುವಂತಹ, ಅಥವಾ ನಿಮ್ಮ ಖುಷಿಗೆ ಅವರು ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನ, ಅಥವಾ ಕೆಲವೊಂದು ಸಲ ಓವರಾಗಿ ಇಲ್ಲಿ ಕೆಲವೊಬ್ಬರು ಈಗೋದಿಂದಾಗಿ ನಿಮ್ಮ ಜೊತೆ ಜಗಳ ಮಾಡಿರ್ಬೋದು, ಅಥವಾ ನಿಮ್ಮ ಮಾತಿಗೆ ಒಂದು ಬೆಲೆ ನೀಡದೇ ಇರ್ಬೋದು. ನೀವು ಅವ್ರಿಗೆ ಜೊತೆ ಮಾತನಾಡಿದಾಗ ನಿಮ್ಗೆ ಅದು ಅನುಭವ ಆಗಿಲ್ಲ, ನೀವೇನು ಹೇಳ್ತಾ ಇದ್ದೀರಾ ಅನ್ನೋದು. ಮತ್ತು ನಿಮಗೆ ಅದು ಅರ್ಥ ಆದ್ರೂ ಅದು ಇವಾಗಲೂ ನಿಮಗೆ ಅದು ಮನಸ್ಸಿಗೆ ಹೋಗ್ತಾ ಇಲ್ಲ. ಆ ಕರೆಕ್ಟ್ ಆಲೋಚನೆ ಮಾಡಿ, ಹೌದಾ ಅಲ್ವಾ ಅಂತ ಹೇಳಿ ಇಲ್ಲಿ ಏನಾಯಿತು ಆ ಮೂಮೆಂಟಲ್ಲಿ ಅಂತ. ಅದು ನಿಮಗೆ ಸಮಸ್ಯೆ ಆಗ್ತಾ ಉಂಟು. ನೀವು ಯಾವುದನ್ನು ಸಿಲ್ಲಿ ಚಿಕ್ಕ ವಿಷಯ ಅಂತ ಅಂದ್ಕೊಂಡಿದ್ದೀರಾ, ಅದೇ ಅಂದರೆ ಪ್ರೀತಿ ಮಾಡಿದ ಹುಡುಗ ಅಥವಾ ಹುಡುಗಿಗೆ ಏನೇ ಒಂದು ವಿಷಯ ಹೇಳಿದ್ರು ಅವರು ಯಾವತ್ತೂ ಕೂಡ ಅದನ್ನು ಸಿಲ್ಲಿ ಅಂತ ತಗೊಳ್ಳಲ್ಲ. ನಿಮ್ಮ ಪ್ರತಿಯೊಂದು ಮಾತು ಕೂಡ ಅವರಿಗೆ ಸತ್ಯನೇ, ನಿಜನೇ, ಪ್ರೀತಿ. ಕೆಲವೊಂದು ವಿಷಯಗಳು ಅವರಿಗೆ ಮನಸ್ಸಿಗೆ ನೋವಾಗಿದೆ. ನೀವು ಅದು ಮನಸ್ಸಿಗೆ ನೋವಾಗಬೇಕು ಅಂತ ಹೇಳಿದ್ರು ಅಲ್ಲ, ಅದು ಸಮಯ ಸಂದರ್ಭ ಆ ಥರ ಒಂದು ಮಾತನಾಡಿಸಿರುತ್ತೆ ನಿಮ್ಮ ಜೊತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ. ಎಲ್ಲ ಅನ್ವಯ ಆಗಬೇಕು ಅಂತ ಇಲ್ಲ. ಕೆಲವರಲ್ಲಿ ಸಪ್ರೇಷನಲ್ಲಿ ಇದ್ದೀರಾ, ನಿಮ್ಮಿಬ್ಬರ ಪ್ರೀತಿ ಮುಂಚಿನ ಥರ ಇಲ್ಲ, ಅಥವಾ ಅದನ್ನು ಕೂಡ ಒಮ್ಮೆ ಖುಷಿಯಾಗಿ ಹೇಳ್ತೀರಾ, ಇನ್ನೊಮ್ಮೆ ಜಗಳ ಮಾಡ್ತೀರಾ. ಒಮ್ಮೆ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಜೀವ, ಅದು ಮತ್ತೆ ಕೂಡ ಇರುತ್ತೆ. ಬಟ್ ಸಿಲ್ಲಿ ವಿಷಯಕ್ಕೋಸ್ಕರ ಮನಸ್ತಾಪಗಳು, ಅಥವಾ ನೀವೇನೋ ರ್ಯಾಶ್ ಆಗಿ ಹೇಳ್ತೀರಾ, ಅಥವಾ ಅವರೇನೋ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ಗಳು ಕೆಲವೊಂದು ಸಮಸ್ಯೆ ಥರ ಕಾಣಿಸ್ತಾ ಉಂಟು. ಅಥವಾ ಥರ್ಡ್ ಪಾರ್ಟಿ ಅಂದ ತಕ್ಷಣ ಬೇರೆ ಹುಡುಗ ಅಥವಾ ಹುಡುಗಿ ಅಂತ ಅಂದ್ಕೊಳ್ಬೇಕು ಅಂತ ಇಲ್ಲ. ಅವರ ಜಾಬ್ ಇರ್ಬೋದು, ಅವರ ಕೆರಿಯರ್ ಇರ್ಬೋದು, ಅವರಿಗೆ ಇರುವಂತಹ ಕೆಲವೊಂದು ಸಮಸ್ಯೆಗಳಿರ್ಬೋದು, ಕೆಲವೊಂದು ಕಮಿಟ್ಮೆಂಟ್ಗಳಿರ್ಬೋದು, ಅಥವಾ ನೀವು ಒಂದು ಬದಲಾಗಬೇಕು ಅಂತ ಆ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತನಾಡದೆ ಅಂದರೆ ಕೆಲವು ಇರುತ್ತೆ. ನಮ್ಮ ಹುಡುಗ ಈ ಥರ ಇರಬೇಕು, ನನ್ನ ಹುಡುಗಿ ಇರಬೇಕು. ಕೆಲವರು ಅನ್ಕಂಡೀಷ್ನಲ್ ಲವ್ ಮಾಡ್ತಾರೆ. ನೀನು ಹೆಂಗೆ ಇರು, ಯಾವುದೇ ಥರ ಇರು, ಯಾರ ಜೊತೆನೂ ಫ್ರೀಯಾಗಿ ಮಾತನಾಡು, ಎಂಥದ್ದಿದ್ರೆ ಸಾಕು, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಅನ್ಕಂಡೀಷ್ನಲ್ ಲವ್. ನೀವು ಹೆಂಗೆ ಇದ್ರೂ ಇಷ್ಟಪಡ್ತಾರೆ. ಮತ್ತು ಕೆಲವರು ಇಲ್ಲ, ನೀನು ಸೀರೆನೇ ಉಡಬೇಕು, ಸಲ್ವಾರೇ ಹಾಕಬೇಕು, ಜೀನ್ಸ್ ಪ್ಯಾಂಟ್ ಹಾಕಬಾರ್ದು, ಶಾರ್ಟ್ ಡ್ರೆಸ್ ಹಾಕಬಾರ್ದು, ನೀನು ಯಾರ ಜೊತೆನೂ ಫ್ರೆಂಡ್ಸ್ ಜೊತೆ ತಿರುಗಬಾರ್ದು, ನೀನು ನನ್ನ ಜೊತೆನೇ ಮಾತನಾಡಬೇಕು. ಅದೆಲ್ಲ ಕೆಲವರದ್ದು ಕಂಡೀಷ್ನಲ್ ಲವ್ ಇರುತ್ತೆ, ಮತ್ತು ಕೆಲವೊಂದು ಅನ್ಕಂಡೀಷ್ನಲ್ ಲವ್. ಇಲ್ಲಿ ಏನಂದರೆ ವ್ಯಕ್ತಿ ಮುಖ್ಯ, ಆದರೆ ಆ ವ್ಯಕ್ತಿಯ ಹೇಳಿದ ಮಾತುಗಳನ್ನು ಮರಿಬೇಕು.
ಅಂದರೆ ನಿಮಗೆ ಕೆಲವೊಂದು ಸಲ ಅವರಿಂದ ನೋವಾಗುತ್ತೆ ಅಂದರೂ ನೀವು ಬದಲಾಗಬೇಕು ಆ ವ್ಯಕ್ತಿಗೋಸ್ಕರ. ಏನಕ್ಕಂದರೆ ನಿಮಗೆ ಆ ವ್ಯಕ್ತಿ ಬೇಕು ಅಲ್ವಾ. ಸೊ ಇಲ್ಲಿ ಪ್ರೀತಿಯಲ್ಲಿ ಪಡ್ಕೊಳ್ಳೋದು ಕಲ್ತ್ಕೊಳ್ಳೋದು ಏನೂ ಇಲ್ಲ, ಎಲ್ಲನೂ ಪಡೆದುಕೊಂಡ ಥರನೇ. ಸೊ ಮತ್ತೆ ನೀವು ಸಫರ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಈ ಸಿಚುವೇಷನನ್ನು ಹ್ಯಾಂಡಲ್ ಮಾಡಲಿಕ್ಕೆ ನೋಡಿ, ಜಾಸ್ತಿ ಕಣ್ಣೀರು ಹಾಕಬೇಡಿ. ಮತ್ತು ಈ ಹುಣ್ಣಿಮೆಯ ದಿವಸ, ಇವತ್ತು ಹುಣ್ಣಿಮೆ, ಸೊ ಯಾವಾಗಲೂ ಅಷ್ಟೇ, ಇದು ಯಾವುದೇ ಒಂದು ಟೈಮಲ್ಲಿ ದಿವಸ ಮಂತ್ ನೋಡಿದರೆ ನಿಮಗೆ ಅನ್ವಯ ಆಗುತ್ತೆ. ಯಾವಾಗ ನೋಡ್ತೀರಾ ಆವಾಗ ಇಲ್ಲಿ ನಿಮಗೆ ಯಾವುದೋ ಒಂದು ಮೆಸೇಜ್ ಇರುತ್ತೆ. ಬಟ್ ಇವತ್ತು ಹುಣ್ಣಿಮೆ, ಸೊ ಅಂದರೆ ಹುಣ್ಣಿಮೆ ಟೈಮ್ ಇರ್ಬೋದು, ಅಮಾವಾಸ್ಯೆ ಟೈಮಲ್ಲಿ ಇರ್ಬೋದು, ಎನರ್ಜಿ ಸಹಿ ಇರುತ್ತೆ. ಮತ್ತು ಹೆಣ್ಮಕ್ಳು ಕಣ್ಣೀರು ಹಾಕೋದು, ಗಂಡು ಮಕ್ಕಳು ನೊಂದ್ಕೊಳ್ಳೋದು, ಇದೆಲ್ಲ ನೆಗೆಟಿವ್ ಎನರ್ಜಿ ಆಕರ್ಷಣೆ ಮಾಡಿದಾಗ ಆಗುತ್ತೆ. ಇದು ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ. ಹಾಗಾಗಿ ಮತ್ತು ನಿಮ್ಮ ಜೊತೆ ಇವತ್ತು ರೋಸ್ ಕ್ರಾಸ್ ಬ್ರಾಸ್ಲೈಟ್ ಇದ್ದರೆ ಅದನ್ನು ಚಂದ್ರದೇವರ ಬೆಳಕಿಗೆ ನೈಟ್ ಸ್ವಲ್ಪ ಹೊತ್ತು ಒಂದು 1/2 hour ಅಥವಾ 45 minutes ಇಡಿ. ಮ್ಯಾಕ್ಸಿಮಮ್ 1 hour ಇರಬೇಕು ನೋಡಿ ಆಗುತ್ತೆ ಅಂದರೆ. ಸೊ ಅಂದರೆ ಅದು ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಪಾಸ್ ಮಾಡುತ್ತೆ ನಿಮಗೆ ಇಲ್ಲಿ. ಮತ್ತು ನೀವು ಕೆಲವೊಂದು ಉತ್ತರವನ್ನು ಅವರಿಂದ ಬಯಸ್ತೀರ, ಹಾಗೆಯೇ ಅವರು ಕೂಡ ಬಯಸ್ತಾರೆ. ಬಟ್ ನೀವಿಲ್ಲಿ ಏನಂದರೆ ಕರೆಕ್ಟಾಗಿ ರಿಪ್ಲೈ ಮಾಡಲ್ಲ, ಕರೆಕ್ಟಾಗಿ ಹಾಗಂತ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ ಅಂತ ಅಲ್ಲ. ನಿಮ್ಮದಿಬ್ಬರದ್ದು ಉತ್ತಮವಾದಂತಹ ಜೋಡಿ, ಯಾವಾಗಲೂ ಖುಷಿಯಿಂದಲೇ ಇದ್ದದ್ದು ನೀವು. ಬಟ್ ಇತ್ತೀಚೆಗೆ ತುಂಬ ಸಮಸ್ಯೆ ಆಗಿದೆ. ಅತಿಯಾಗಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡುವಂತಹ ವ್ಯಕ್ತಿಗಳಲ್ಲ. ಬಟ್ ನಿಮ್ಮಲ್ಲಿ ಏನೋ ಬದಲಾವಣೆ ಬರಬೇಕು, ಅಥವಾ ಈ ಕರೆಂಟ್ ಸಿಚುವೇಶನ್ ನಿಮಗೆ ಅರ್ಥ ಆಗಬೇಕು ಅಂತ ಆ ವ್ಯಕ್ತಿ ಈ ಥರ ಮಾಡ್ತಾ ಇದ್ದಾರೆ ವಿನಃ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಬಟ್ ಇಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪಗಳಾಗ್ತಾ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಸಡನ್ನಾಗಿ ಇಲ್ಲಿ ಒಂದು ಬದಲಾವಣೆ ಬರುತ್ತೆ, ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಬರುತ್ತೆ ನಿಮ್ಮ ಲೈಫಲ್ಲಿ. ಒಂದು ರೀತಿಯ ಖುಷಿಯ, ಸಂತೋಷದ, ಅಥವಾ ಸಡನ್ನಾಗಿ ಸರ್ಪ್ರೈಸ್. ಅವ್ರು ನಿಮ್ಮನ್ನು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ವಾಟ್ಸಪ್, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ. ಅಥವಾ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಇಲ್ಲ ನನ್ನ ನೋಡಿದರೆ ಇಷ್ಟ ಇಲ್ಲ ಅವಳಿಗೆ ಅಂತ ಅಂದ್ಕೊಳ್ಬೋದು. ಬಟ್ ಇಲ್ಲ, 100% ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಒಳ್ಳೆಯ ವ್ಯಕ್ತಿ. ಸೊ ನಿಮ್ಮ ಪ್ರೀತಿ ಯಾವ ಥರ ಇತ್ತು ಅಂತ ನಿಮಗೆ ಗೊತ್ತುಂಟು. ಬಟ್ ಇಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಥರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸ್ ಆಗಿರುತ್ತೆ. ಕೆಲವೊಂದು ಸಲ ನೀವು ಮಾತನಾಡುವಂತಹ ಮಾತುಗಳೇ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಎಲ್ಲಿ ಯಾವ ಥರ ಮಾತನಾಡಬೇಕು, ಯಾವ ಥರ ಇರಬೇಕು, ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಿ. ಮತ್ತು ಅತಿಯಾಗಿ ಬ್ಲ್ಯಾಕ್ ಡ್ರೆಸ್ ಹಾಕೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಮದುವೆ ಆಗುವ ತನಕ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ಪ್ಯಾಂಟ್ ಹಾಕಿ. ಬಟ್ ಯಾವಾಗಲೂ ಬ್ಲ್ಯಾಕ್ ಜಾಸ್ತಿ, ಶರ್ಟು, ಸಲ್ವಾರ್, ಟೀ ಶರ್ಟ್, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮದುವೆನ ಆದ ನಂತರ ಬೇಕಿದ್ರೆ ಬ್ಲ್ಯಾಕ್ ಡ್ರೆಸ್ ವೇರ್ ಮಾಡ್ಬೋದು. ಬಟ್ ಅಲ್ಲಿಯ ತನಕ ಸ್ವಲ್ಪ ಇದೆಲ್ಲ ಅವಾಯ್ಡ್ ಮಾಡಿ. ಹಾಗೆಯೇ ಆದಷ್ಟು ಪಾಸಿಟಿವ್ ಆಗಿರಿ, ಕಣ್ಣೀರು ಹಾಕಬೇಡಿ. ಹಾಗೆಯೇ ಸಾಧ್ಯವಾದರೆ 444 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನಾವು, 444 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನಾವು, ಈ ಒಂದು ದೈವಿಕ ಸಂಕೇತವನ್ನು ಹೇಳ್ತಾ ಇರಿ. ನಿಮ್ಮ ಪ್ರೀತಿಯಲ್ಲಿರುವಂಥ ಅಡೆತಡೆಗಳು ದೂರ ಆಗುತ್ತೆ. ಹಾಗೆಯೇ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ರೋಸ್ ಕ್ರಾಸ್ ಬ್ರಾಸ್ಲೈಟ್ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ. ಸೊ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಅಲ್ಲಿ ಕೆಲವೊಂದು ವೀಡಿಯೋಸ್ ಮಾಡಿ ಹಾಕಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ನಿನ್ನ ಜೊತೆ ಶೇರ್ ಮಾಡ್ಬೋದು. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಹಾಗೆಯೇ ಪರ್ಸನಲ್ ರೀಡಿಂಗ್ ಕೂಡ ಹಾಗೆಯೇ ಅದು ನಿಮ್ಮದೇ ಆಗಿರುತ್ತೆ. ಪರಿಹಾರ ಕೂಡ ಹೇಳ್ತೀನಿ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿ ಇರುವಂತಹ ಕೇಸ್ ಅಥವಾ ಮಾಟ ಮಂತ್ರ ವಶೀಕರಣ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.